is not at a particular point. See, if they ask at a point 2 is enough to find out LHL and RHL, remember. ಅಂದರೆ ಅವರು ಕಂಟಿನ್ಯೂಟಿಯನ್ನು ಎಕ್ಸ್ ಇಸ್ ಈಕ್ವಲ್ ಟು 2 ಪಾಯಿಂಟಲ್ಲಿ ಮಾತ್ರ ಫೈಂಡ್ ಮಾಡಲಿಕ್ಕೆ ಕೇಳಿದರೆ ನಾವು ಈ ಕೇಸ್ನಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಮತ್ತು ಆಟ್ ಎಕ್ಸ್ ಈಕ್ವಲ್ ಟು 2 ಅಂದರೆ ಎಫ್ ಆಫ್ 2 ಅನ್ನು ಫೈಂಡ್ ಮಾಡಿದರೆ ಸಾಕಾಗಿತ್ತು. ಆದರೆ ಅವರು ಫೈಂಡ್ ದ ಕಂಟಿನ್ಯೂಟಿ ಆಟ್ ಅಥವಾ ವೆರಿಫೈ ದ ಕಂಟಿನ್ಯೂಟಿ ಆಟ್ ಎಕ್ಸ್ ಈಕ್ವಲ್ ಟು ಅಂತ ಕೇಳಿಲ್ಲ, ಚೆಕ್ ದ ಕಂಟಿನ್ಯೂಟಿ ಅಂತ ಕೇಳಿಲ್ಲ. ದ ಕ್ವೆಶನ್ ಇಸ್ ಟು ಫೈಂಡ್ ಔಟ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂದರೆ ಎಲ್ಲೆಲ್ಲಿ ಇದು ಡಿಸ್ಕಂಟಿನ್ಯೂಸ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ನೀವು ಎಲ್ಲ ಕೇಸನ್ನು ಚೆಕ್ ಮಾಡಬೇಕಾಗ ಎಕ್ಸ್ ಇಸ್ ಈಕ್ವಲ್ ಟು ವೆರಿಫೈ ಮಾಡಬೇಕು, ಅಲ್ಲೇನಾಗುತ್ತೆ ನೋಡಬೇಕು, ಬಿಲೋ ಟು ಏನು ಅಂತ ನೋಡಬೇಕು, ಅಬೋ ಟು ಏನು ಅಂತ ನೋಡಬೇಕು. ಯಾಕೆ ಸರ್ ಇಷ್ಟೇ ಪಾಯಿಂಟ್ ಅಂತ ಕೇಳಿದರೆ ಕೊಟ್ಟ ಕ್ವೆಶನ್ಸ್ ಇರೋದು ಬಿಲೋ ಟು, ಅಂದರೆ ಕಂಡೀಷನ್ಸ್ ಕೊಟ್ಟಿರೋದು ಬಿಲೋ ಟು, ಈಕ್ವಲ್ ಟು 2, ಮೋರ್ ದೆನ್ 2ಗೆ ಮಾತ್ರ. ಈ ಕೇಸಲ್ಲಿ ಅದು ಕಂಟಿನ್ಯೂಸ್ ಆಗಿದೆಯಾ ಇಲ್ಲ ಅಂತ ನೋಡಿ, ಆಗ ನಿಮಗೆ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಸಿಗುತ್ತೆ. ಫಸ್ಟಿಗೆ ಸ್ವಲ್ಪ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು, ಮತ್ತು ಜಾಸ್ತಿ ಇದರ ಮೇಲೆ ಹೆಚ್ಚು ಎಕ್ಸಾಂಪಲ್ಸ್ ಬಂದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಹೆಚ್ಚು ಎಕ್ಸಾಂಪಲ್ಸ್ ಬಂದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆದರೆ ನೋಡಿ, ಇದನ್ನು ಆಟ್ 2 ಅಲ್ಲಿ ಮಾತ್ರ ಕಂಟಿನ್ಯೂಟಿ ಚೆಕ್ ಮಾಡಲಿಕ್ಕೆ ಕೇಳಿದರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಫ್ ಆಫ್ 2 ನೋಡಿದರೆ ಸಾಕಾಗಿತ್ತು. ಬಟ್ ಫೈಂಡ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಕೇಳಿದ್ದಾರೆ, ಅಂದರೆ ಎಲ್ಲ ಕಡೆ ಇದರ ಕಂಟಿನ್ಯೂಟಿ ನೋಡಬೇಕು, ಅದರಲ್ಲಿ ಎಲ್ಲಿ ಡಿಸ್ಕಂಟಿನ್ಯೂಸ್ ಅಂತ ನೋಡಬೇಕು. ಹಾಗಾಗಿ ಇಲ್ಲಿ ನಾನು ಇದನ್ನು 3 ಕೇಸಾಗಿ ಕ್ಲಾಸಿಫೈ ಮಾಡ್ಬೋದು. ಫಸ್ಟ್, ಫಾರ್ ಎಕ್ಸ್ ಲೆಸ್ ದ್ಯಾನ್ 2 ತಗೊಳ್ತೇನೆ. ಫಸ್ಟ್ ಕೇಸ್ ಅಲ್ಲಿ ಫಂಕ್ಷನ್ಸ್ ಇರೋದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3, ಕರೆಕ್ಟಾ? ಅಂದರೆ ಎಕ್ಸ್ ಲೆಸ್ ದ್ಯಾನ್ 2 ಕಂಡೀಷನಿಗೆ ಫಂಕ್ಷನ್ ಇರೋದು ಎಕ್ಸ್ ಕ್ಯೂಬ್ ಮೈನಸ್ 3. ಜಸ್ಟ್ ನಾವೀಗೊಂದು ರಿಸಲ್ಟಲ್ಲಿ ಡಿಸ್ಕಸ್ ಮಾಡಿದ್ವಿ, ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಸ್ ಅಂತ. ಸಿನ್ಸ್ ದಿಸ್ ಎಫ್ ಆಫ್ ಎಕ್ಸ್ ಯಾವುದು x cube minus 3 is a polynomial function, therefore f of x is continuous everywhere. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕಂಟಿನ್ಯೂಸ್ ಹಿಯರ್, ಕಂಟಿನ್ಯೂಸ್ ಅಟ್ ಎಕ್ಸ್ ಲೆಸ್, ಕಂಟಿನ್ಯೂಸ್ ಫಾರ್ ಎಕ್ಸ್ ಲೆಸ್ ದ್ಯಾನ್ 2. ಯಾವ ಎಫ್ ಆಫ್ ಎಕ್ಸ್? ಈ ಎಕ್ಸ್ ಕ್ಯೂಬ್ ಮೈನಸ್ 3. ಓಕೆ, ಅಲ್ಲಿಗೆ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಫಾರ್ ಎಕ್ಸ್ ಲೆಸ್ ದ್ಯಾನ್ 2 ಆಯಿತು. ಒಂದು ಕನ್ಕ್ಲೂಷನ್ ಆಯಿತು. ಗಾಟ್ ಇಟ್? ಸೆಕೆಂಡ್ ಕನ್ಕ್ಲೂಷನ್ಗೆ ಬರುವ. ಸೆಕೆಂಡ್ ಕೇಸ್, ಫಾರ್ ಎಕ್ಸ್ ಮೋರ್ ದ್ಯಾನ್ 2. ಎಕ್ಸ್ ಮೋರ್ ದ್ಯಾನ್ 2 ಅಂದರೆ ಯಾವುದು? ಕರಸ್ಪಾಂಡಿಂಗ್ ಫಂಕ್ಷನ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಅಗೈನ್ ಸೇಮ್, ಸಿನ್ಸ್ ಎಫ್ ಆಫ್ ಎಕ್ಸ್ ಈಸ್ ಯಾವುದು? ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಅ ಪಾಲಿನಾಮಿಯಲ್ ಫಂಕ್ಷನ್. ಯು ನೋ ವೆಲ್, ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಫಾರ್ ಎಕ್ಸ್ ಮೋರ್ ದ್ಯಾನ್ 2 ಆಲ್ಸೋ. Both f of x is for the condition less than 2 and more than 2, x cube minus 3 as well as x square plus 1, both are polynomial function, therefore these two are continuous. ಅಲ್ಲಿಗೆ 2 ಕೇಸ್ ಮುಗೀತು. ಲೆಸ್ ದ್ಯಾನ್ 2 ಆಯಿತು, ಅಬೌವ್ 2 ಆಯಿತು. ಇನ್ ದೀಸ್ ಟು ರೀಜನ್, ಸಿನ್ಸ್ ದ ಫಂಕ್ಷನ್ ಈಸ್ ಅ ಪಾಲಿನಾಮಿಯಲ್ ಫಂಕ್ಷನ್, ಸೊ ಇಟ್ ಈಸ್ ಕಂಟಿನ್ಯೂಸ್. ಆದರೆ while verifying at x is equal to 2, we must be very careful. ಅಲ್ಲಿ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಅನ್ನು ಚೆಕ್ ಮಾಡಬೇಕು. ಗೊತ್ತಾಗುತ್ತಾ? ಎಲ್ ಎಚ್ ಎಲ್ ಆ್ಯಂಡ್ ಆರ್ ಎಚ್ ಎಲ್ ವಿ ನೀಡ್ ಟು ವೆರಿಫೈ. ಸೊ ಫಾರ್ ದ್ಯಾಟ್ ಐ ವಿಲ್ ಟೇಕ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಏನಾಗುತ್ತೆ ನೋಡಿ, ಈಗ ದ ಥರ್ಡ್ ಕೇಸ್, ಆ್ಯಕ್ಚುಲಿ ಇದು ಈ ಪ್ರಾಬ್ಲಮ್ನ ಥರ್ಡ್ ಕೇಸ್. ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಎಕ್ಸಾಕ್ಟ್ಲಿ ಅಟ್ 2 ಬರುವಾಗ ವಿ ಶುಡ್ ವೆರಿಫೈ ಎಲ್ ಎಚ್ ಎಲ್ ಆ್ಯಂಡ್ ಆರ್ ಎಚ್ ಎಲ್. You know definition of LHL, left hand limit x tends to 2 minus, corresponding function has to be considered. ಯಾವುದು ಫಂಕ್ಷನ್? 2 minus means below 2. below 2ಗೆ ಫಂಕ್ಷನ್ ಯಾವುದು? x cube minus 3. ಓಕೆ, once you choose a function corresponding to 2 minus, ಅಂದರೆ 2 minus means below 2, ಒಂದ್ಸರಿ ನೀವು ಅದನ್ನು ಚೂಸ್ ಮಾಡಿದರೆ ಪುನಃ ನೀವು 2 minus ಅಂತ ಬರೆಯೋದು ಬೇಡ. Because we have chosen function corresponding to 2 minus. 2 minus means below 2. What is the function? X cube minus 3. Replace x cube minus 2 cube minus 3. 2 cube is 8 minus 3, that is 5. Is LHL. Now RHL, right hand limit, x tends to 2 plus, corresponding function is f of x. Choose a function corresponding to 2 plus. 2 plus means above 2.
above 2 is x square plus 1, x square plus 1. Once you choose a function corresponding to 2 plus, no need to write 2 plus again, just write 2. Replace the value, 2 square plus 1 it is, nothing but 4 plus 1, 5. So what is the conclusion? LHL is equal to RHL. With that, we need to verify f of 2 value also. F of 2 value also. What is f of 2 value? F of 2 value, see function corresponding to x is equal to 2. At x is equal to, function is x cube minus 3. Therefore, I'll write here f of 2 means x cube minus 3, 2 cube minus 3 is also 8 minus 3, 5. Therefore, LHL is equal to RHL is equal to f of 2. So, LHL is equal to RHL means limit f of x as x tends to 2 exist is equal to f of c. I can say in general, limit of f of x as x tends to 2 is equal to f of 2. Definition of continuity. Therefore, f of x is continuous at x is equal to 2. At x is equal to 2. So, case 1 says that f of x is continuous for x less than 2. Case 2 says that it is continuous for x more than 2. Case 3, just now we verified, is continuous for x equal to 2. Therefore, the function is continuous everywhere. Function is continuous everywhere. Therefore, there is no point of discontinuity. There is no point of discontinuity. Got it? There is no point of discontinuity. So, you should notice the difference between last and this problem. In last problem, only one condition, x is equal to 1. But here, less than 2, greater than 2, equal to 2 case is there. For less than 2 and greater than 2, given functions are polynomial. But at x equal to 2, we have to verify LHL and RHL. So, since those two cases polynomial, they are continuous. Here LHL is equal to RHL is equal to f of 2. Here also continuous. There is no point of discontinuity. Okay. Function is continuous everywhere.